ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹಾರ್ಕುಡ್ ಮಠಕ್ಕೆ ಹೋಗ್ತಾ ಇದ್ದೀವಿ. ಇದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿದೆ. ಈ ಹಾರ್ಕುಡ್ ಮಠದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾರ್ಕುಡ್ ಮಠದ ಪೀಠಾಧಿಪತಿಗಳು ಪೂಜ್ಯ ಶ್ರೀ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು. ಹಾರ್ಕುಡದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವ, ರಥೋತ್ಸವ ಜರುಗುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ. ಹಾರ್ಕುಡ್ ಮಠದ ಜಾತ್ರಾ ಮಹೋತ್ಸವವು ಸಾಮಾನ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ವಾರದಿಂದ ಜನವರಿ ಮೊದಲನೇ ವಾರದವರೆಗೆ ನಡೆಯುತ್ತದೆ. ಮಹತ್ವದ ರಥೋತ್ಸವವು ಪ್ರತಿ ವರ್ಷ ಡಿಸೆಂಬರ್ ಅಂತ್ಯದಲ್ಲಿ ಜರುಗುತ್ತದೆ. ಪೂಜ್ಯ ಶ್ರೀ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಜಾತ್ರೆ ಮಹೋತ್ಸವದ ಟೈಮಿನಲ್ಲಿ ಗೌರವ ಪ್ರಶಸ್ತಿಯನ್ನು ನೀಡುತ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಾರಕೂಡ ಮಠ ನೀಡುವ ಪ್ರಶಸ್ತಿಗಳು ಅತ್ಯಂತ ಗೌರವವಾಗಿದ್ದು, ಸಂಗೀತ, ಸಾಹಿತ್ಯ ಮತ್ತು ಪ್ರವಚನ ಕ್ಷೇತ್ರದ ಸಾಧಕರಿಗೆ ಪ್ರತಿ ವರ್ಷ ಶ್ರೀಮಠದ ವತಿಯಿಂದ ಸತ್ಕರಿಸಲಾಗುತ್ತದೆ. ಮಹಿಮಾ ಪುರುಷ ಶ್ರೀ ಚನ್ನಬಸವ ಶಿವಯೋಗಿ ಇವರ ಪವಾಡಗಳು, ಭಕ್ತಿಗೀತೆಗಳು ಈ ಭಾಗದಲ್ಲಿ ಅಪಾರ ಜನಪ್ರಿಯತೆ ಪಡೆದಿವೆ. ಈ ಮಠದ ಪೀಠಾಧಿಪತಿಗಳಾಗಿ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಕಾರ್ಯನಿರ್ವಹಿಸುತ್ತಿದ್ದು, ಸಮಾಜಮುಖಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಮಠವನ್ನು ಮುನ್ನಡೆಸುತ್ತಿದ್ದಾರೆ. ಹಾರ್ಕುಡ್ ಮಠದ ಬಗ್ಗೆ ಮಾತಾಡ್ತಾ ಮಠದ ಹತ್ರ ಬಂದಿರೋದೇ ಗೊತ್ತಾಗಲಿಲ್ಲ. ನೋಡಿ, ಇವಾಗ ನಾವು ಶ್ರೀ ಮಠದ ಹತ್ರ ಬಂದ್ವಿ. ಮಠದಲ್ಲಿ ತುಂಬ ಶಾಂತಿ ಅನ್ನಿಸ್ತಾ ಇತ್ತು. ಜನ ಕಮ್ಮಿ ಇದ್ದರು. ಮಠದ ಆವರಣ ತುಂಬ ದೊಡ್ಡದಾಗಿತ್ತು. ಮಠದಲ್ಲಿ ಸ್ವಾಮೀಜಿ ಇರಲಿಲ್ಲ, ಬೇರೆ ಕಡೆ ಹೋಗಿದ್ರಂತೆ. ಹಾಗಾಗಿ ಸ್ವಾಮಿಗಳ ದರ್ಶನ ನಮ್ಗೆ ಆಗಲಿಲ್ಲ. ಮಠದಲ್ಲಿರೋ ಸ್ವಾಮೀಜಿಗಳ ಗದ್ದೆಗೆ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಊಟ ತಗೊಂಡು ಹೋಗಿದ್ವಿ. ಊಟ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ನಾನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋನ ಮಾಡಿದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು. ನಾನು ಈ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲೇಬೇಕು, ಸಕ್ಸಸ್ ಕಾಣಲೇಬೇಕು ಅಂತ ತುಂಬ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಟೈಮ್ ಸಿಕ್ಕಾಗೆಲ್ಲ ವಿಡಿಯೋಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದೇ ಕಾರಣ, ಒಂದು ಚೂರಾದರೂ ಸಕ್ಸಸ್ ಕಾಣಲೇಬೇಕು. ಇಷ್ಟು ದಿವಸದಿಂದ ನಾನು ಯೂಟ್ಯೂಬಲ್ಲಿ ಇದ್ದೀನಿ ಅಂತಂದರೆ ಒಂದು ಚೂರಾದರೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೋ ಅನ್ನೋಷ್ಟಾದರೂ ನಾನು ಸಕ್ಸಸ್ ಕಾಣಲೇಬೇಕು ಅಂತ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಕಷ್ಟ ಅಂತಂದರೆ, ಮನೆ ಕೆಲಸ ನೋಡಿಕೊಂಡು, ಮನೆಯಲ್ಲಿ ಮಗು ಇದೆ, ಮಗುನ ನೋಡಿಕೊಂಡು ನನ್ನನ್ನು ನಾನು ಎಲ್ಲ ರೀತಿಯ ಕೆಲಸಗಳನ್ನು ಮುಗಿಸ್ಕೊಂಡು ಉಳಿದಿರೋ ಟೈಮಲ್ಲಿ ನಾನು ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಂತಂದರೆ ಸುಮ್ಮನೆ ಆಗಲ್ಲ. ವಿಡಿಯೋಗಳನ್ನು ನಾವು ಎಲ್ಲೇ ಹೋದ್ರೂ, ನಮ್ದು ಏನೇ ಕೆಲಸ ಇದ್ರೂ ಅದನ್ನೆಲ್ಲ ಬಿಟ್ಟು ವಿಡಿಯೋ ಮಾಡ್ಕೊಂಡು ಬರಬೇಕು. ಆ ವಿಡಿಯೋನ ಎಡಿಟ್ ಮಾಡಬೇಕು, ಅದಾದಮೇಲೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಕೆಲವೊಂದು ಸಾರಿ ಸರಿಯಾಗಿ ಎಡಿಟ್ ಆಗಿರಲ್ಲ, ವಾಯ್ಸ್ ಸರಿಯಾಗಿರಲ್ಲ. ಮತ್ತೆ ಯೂಟ್ಯೂಬಿಂದ ಡಿಲೀಟ್ ಮಾಡಿ ಮತ್ತೊಂದು ಸಾರಿ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕು. ತುಂಬ ಕಷ್ಟ ಇದೆ. ಯಾರು ವಿಡಿಯೋ ಮಾಡ್ತಾರೆ, ಯಾರು ಸಕ್ಸಸ್ ಕಂಡಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಆ ಕೆಲಸದ ಬಗ್ಗೆ. ಯಾವುದೇ ಕೆಲಸ ಆದ್ರೂ ಅಷ್ಟೇ, ಆ ಕೆಲಸದಲ್ಲಿ ಯಾರು ಸಕ್ಸಸ್ ಕಂಡಿರ್ತಾರೋ ಅವರಿಗೆ ಗೊತ್ತಿರುತ್ತೆ ಆ ಕೆಲಸದಲ್ಲಿ ಎಷ್ಟು ಸ್ಟ್ರಗಲ್ ಇದೆ, ಎಷ್ಟು ಕಷ್ಟ ಇದೆ ಅಂತ. ನನಗೆ ಒಂದೇ ಒಂದು ಆಸೆ ಏನಪ್ಪ ಅಂತಂದರೆ, ಈ ಯೂಟ್ಯೂಬಲ್ಲಿ ಬಂದಿದ್ದೀನಿ, ಒಂದು ಚೂರಾದರೂ ಸಕ್ಸಸ್ ಕಾಣಲೇಬೇಕು ಅನ್ನೋ ಆಸೆ ನನಗೆ.